ಇವತ್ತು ನಾನಿಲ್ಲಿ ಮಲ್ನಾಡ್ ಸ್ಪೆಷಲ್ ಅಕ್ಕಿ ತರಿ ಕಡುಬು ಮಾಡ್ತಾಯಿದ್ದೀನಿ. ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಕ್ಕಿ ತರಿ ಕಡುಬು ಮಾಡಲಿಕ್ಕೆ ಒಂದು 5 ನಿಮಿಷ ಅಕ್ಕಿ ತರಿಯನ್ನು ಹುರ್ಕೊಳ್ತಾ ಇದ್ದೀನಿ. ಹೀಗೆ ಹುರ್ಕೊಳ್ಳೋದ್ರಿಂದ ಕಡುಬು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಸಾಕು ಇದು ಹುರಿದಿದ್ದು. ಅಕ್ಕಿ ತರಿ ಹುರಿದು ತೆಕ್ಕೊಂಡೆ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಸಣ್ಣದಾಗಿರೋ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಶುಂಠಿ ಸಣ್ಣದೊಂದು ತುಂಡು ಶುಂಠಿ ಹೆಚ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ, ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸಿ ಕಡುಬಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೇ ಈಗಲೇ ಹಾಕ್ಕೊಳ್ತೀನಿ. ಅದಕ್ಕೆ ಕುದ್ದಿರೋ ನೀರು ಹಾಕ್ಕೊಳ್ತೀನಿ. ಅಕ್ಕಿ ತರಿಯೇ ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಅದರ 2ರಷ್ಟು ನೀರು ಹಾಕ್ಕೊಳ್ತೀನಿ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕ್ಕೊಳ್ತಿದ್ದೀನಿ. ಮಜ್ಜಿಗೆ ಹಾಕೋದ್ರಿಂದ ಕಡುಬು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಕುದ್ದಿರೋ ನೀರಿಗೆ ಅಕ್ಕಿ ತರಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಇದು ಬೆಂದಿದೆ. ಈಗ ಎಷ್ಟಾದರೆ ಸಾಕು, ಉಂಡೆ ಕಟ್ಟಕ್ಕೆ ಬರುತ್ತೆ. ಬೆಂದಿರೋ ಅಕ್ಕಿ ತರಿಲಿ ಸ್ವಲ್ಪನೇ ಹೀಗೆ ಮುದ್ದೆ ಕಟ್ತಾ ಬರಬೇಕು. ನಾನು ಸ್ವಲ್ಪ ಹೀಗೆ ಮಾಡ್ತೀನಿ, ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಮಧ್ಯೆ ಒಂದು ಹೋಲ್ ಮಾಡಿ ಇಡ್ತೀನಿ. ಹೀಗೇನೂ ಇಡ್ಬೋದು. ಬಿಸಿ ಇರುವಾಗಲೇ ಹೀಗೆ ಮುದ್ದೆ ಕಟ್ತಾ ಹೋಗಬೇಕು. ಮಲೆನಾಡಲ್ಲಿ ಇದಕ್ಕೆ ಉಂಡ್ಲಿಗೆ ಅಂತಲೂ ಹೇಳ್ತಾರೆ ಕೆಲವರು ಕಡುಬು ಅಂತ ಹೇಳ್ತಾರೆ. ತುಂಬ ಸುಲಭವಾಗಿ ರುಚಿಯಾಗಿ ಮಲೆನಾಡಲ್ಲಿ ಮಾಡುವಂಥ ಕಡುಬಿದು. ಉಂಡೆ ಕಟ್ಟಿರೋ ಕಡುಬನ್ನೆಲ್ಲ ಇಡ್ಲಿ ಪಾತ್ರೆ ಒಳಗಿಟ್ಟು ಒಂದು 5ರಿಂದ 10 ನಿಮಿಷದವರೆಗೆ ಬೇಯಿಸಬೇಕಾಗುತ್ತೆ. ಅಷ್ಟು ಬೇಯಿಸಿದ್ರೆ ಸಾಕು. ಯಾವುದೇ 5 ನಿಮಿಷ ಆಯಿತು. ಕಡುಬು ಬೆಂದಿದೆ ನೋಡ್ತೀನಿ. ಮುಟ್ಟು ನೋಡಿದಾಗ ಕೈ ಗಂಟಲಿಲ್ಲ ಅಂದರೆ ಬೆಂದಿದೆ ಅಂತ. ಇದು ಬೆಂದಿದೆ, ಈಗ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ತೀನಿ. ಮಲ್ನಾಡ್ ಸ್ಪೆಷಲ್ ಕಡುಬು ರೆಡಿಯಾಗಿದೆ. ತುಪ್ಪ, ಚಟ್ನಿ ಅಥವಾ ಸಾಂಬಾರು ಯಾವುದರಿಂದನೂ ಇದನ್ನು ತಿನ್ಬೋದು.